ಮತ್ತೆ ಭರ್ಜರಿ ಸದ್ದು ಮಾಡ್ತಾ ಇದೆ ಕಲಬುರಗಿ ಸೆಂಟ್ರಲ್ ಜೈಲು ಸೂಪರಿಂಟೆಂಡೆಂಟ್ ಹತ್ಯೆ ಮಾಡಲು ಸಂಚು ನಡೀತಾ. ಮತ್ತೆ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ ಕಲಬುರಗಿ ಸೆಂಟ್ರಲ್ ಜೈಲು ಸೂಪರಿಂಟೆಂಡೆಂಟ್ ಹತ್ಯೆ ಮಾಡಲು ಸಂಚು ನಡೀತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರು ಬ್ಲಾಸ್ಟ್ ಮೂಲಕ ಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ರ ಹಾಗಾದ್ರೆ? ಜೈಲು ಅಧಿಕಾರಿ ಡಾಕ್ಟರ್ ಅನಿತಾ ಕೊಲೆ ಮಾಡಲು ಭರ್ಜರಿಯಾಗಿ ಸಂಚನ್ನ ರೂಪಿಸಿದ್ರು. ಅನಾಮಧೇಯ ವ್ಯಕ್ತಿಯಿಂದ ಕಾರ್ ಬ್ಲಾಸ್ಟ್ ಆಡಿಯೋ ಸಂದೇಶವನ್ನ ರವಾನೆ ಮಾಡಿದ್ರು. ಕಲಬುರಗಿ ನಗರದ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಬ್ಲಾಸ್ಟ್ ಆಡಿಯೋವನ್ನ ರವಾನೆ ಮಾಡಿದ್ರು. ಮತ್ತೆ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ ಕಲಬುರಗಿ ಸೆಂಟ್ರಲ್ ಜೈಲು ಸೂಪರಿಂಟೆಂಡೆಂಟ್ ಹತ್ಯೆ ಮಾಡಲು ಸಂಚು ನಡೆಸಿದ್ರ ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಕಾರ್ ಬ್ಲಾಸ್ಟ್ ಮೂಲಕ ಹತ್ಯೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಎಂಬ ಬಗ್ಗೆ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಅನಾಮಧೇಯ ವ್ಯಕ್ತಿಯಿಂದ ಕಾರ್ ಬ್ಲಾಸ್ಟ್ ಆಡಿಯೋ ಸಂದೇಶವನ್ನ ಕಲಬುರಗಿ ನಗರದ ಇನ್ಸ್ಪೆಕ್ಟರ್ ಮೊಬೈಲ್ಗೆ ರವಾನೆ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ. ಏನಾದ್ರು ಜೈಲಧಿಕಾರಿ ಡಾಕ್ಟರ್ ಅನಿತಾ ಕೊಲೆ ಮಾಡಲು ಪ್ಲಾನ್ ಮಾಡ್ಕೊಂಡಿದ್ರ ಎಂಬ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ. ಕಾರ್ ಬ್ಲಾಸ್ಟ್ ವಿಚಾರವನ್ನ ಅನಿತಾ ಗಮನಕ್ಕೆ ಇನ್ಸ್ಪೆಕ್ಟರ್ ತಂದಿದ್ರು. ಯಾವಾಗ ಅವ್ರಿಗೆ ಸಂದೇಶ ಬಂತು ಆ ತಕ್ಷಣವೇ ಅನಿತಾ ಗಮನಕ್ಕೂ ಕೂಡ ತಂದಿದ್ರು ಈ ವಿಚಾರವನ್ನ ಇನ್ಸ್ಪೆಕ್ಟರ್. ಪೊಲೀಸ್ ಇನ್ಸ್ಪೆಕ್ಟರ್ ಸೂಚನೆಯ ಬಳಿಕ ಜೈಲು ಅಧೀಕ್ಷಕಿ ಫುಲ್ ಅಲರ್ಟ್ ಆದ್ರು. ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರ್ ಪಾರ್ಕ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಜೈಲು ಬಳಿ ಹಾಗೂ ಎಲ್ಲಾ ಕಡೆ ಸಿಸಿಟಿವಿ ಬಳಿಯೇ ಕಾರನ್ನ ಪಾರ್ಕ್ ಮಾಡ್ತಾ ಇದ್ರು. ಕಾರ್ ಬ್ಲಾಸ್ಟ್ ವಿಚಾರವನ್ನ ಅನಿತಾ ಗಮನಕ್ಕೆ ಇನ್ಸ್ಪೆಕ್ಟರ್ ತಂದಿದ್ರು. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸೂಪರಿಂಟೆಂಡೆಂಟ್ ಕಾರ್ ಬ್ಲಾಸ್ಟ್ ವಿಚಾರವನ್ನ ಅನಿತಾ ಗಮನಕ್ಕೂ ಕೂಡ ಇನ್ಸ್ಪೆಕ್ಟರ್ ತಂದಿದ್ರು. ಹಾಗಾಗಿ ಅನಿತಾ ಅವರು ಫುಲ್ ಅಲರ್ಟ್ ಆಗಿದ್ರು. ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರ್ ಪಾರ್ಕ್ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಿದ್ರು. ಅದೇ ಪ್ರಕಾರ ಜೈಲು ಬಳಿ ಹಾಗೂ ಎಲ್ಲಾ ಕಡೆ ಸಿಸಿಟಿವಿ ಬಳಿಯೇ ಕಾರನ್ನ ಪಾರ್ಕ್ ಮಾಡ್ತಾ ಇದ್ರು. ಹಾಗಾದ್ರೆ ಅನಿತಾ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಕೂಡ ನಾವು ಕೇಳಿ ಅವ್ರನ್ನ ಹರಾಸ್ಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ನಾನು ಮಾಡೋದು ಇಲ್ಲ, ನಾನು ಮಾಡೂ ಇಲ್ಲ ಅಂತ ನಾನು ಹೇಳಿದೆ. ಹಾಂ, ಇನ್ಫ್ಯಾಕ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದರು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರು ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾವು ಫೈಂಡ್ ಔಟು ಮಾಡಿಸಿದೆ ಯಾರ್ದು ನಂಬರ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನಮಗೆ ಒಂದು ಸ್ವಲ್ಪ ಈ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ. ಅವ್ರು ಹುಬ್ಬಳ್ಳಿಯವ್ರಿಗೆ ನನ್ನ ನಂಬರ್ ಸಿಗುತ್ತೆ, ಅವ್ರು ನಮಗೆ ಪರಿಚಯನೇ ಇಲ್ಲ, ಅವ್ರು ನನಗೆ ಕಾಲ್ ಮಾಡ್ತಾರೆ, ಅವರನ್ನು ಇನ್ನೊಂದೇನೋ ಕೇಳ್ತಿದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಇದು ಸೀರಿಯಸ್ ಆಗಿ ನಾನು ಸೋಷಿಯಲ್ ವರ್ಕರ್ ಇದ್ದೀನಿ, ಈ ರೀತಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಇನ್ನು 1.5 ತಿಂಗಳ ಹಿಂದಷ್ಟೇ ಕಲಬುರಗಿ ಜೈಲಿಗೆ ವರ್ಗಾವಣೆ ಆಗಿತ್ತು. ಸೆಂಟ್ರಲ್ ಜೈಲ್ಗೆ ಅನಿತಾ ಎಂಟ್ರಿ ಆಗ್ತಿದ್ದಂತೆ ಅಕ್ರಮ ಬೆಳಕಿಗೆ ಬಂದಿತ್ತು. ಕಲಬುರಗಿ ಜೈಲಿನೊಳಗೆ ಖೈದಿಗಳ ಹೈಫೈ ಲೈಫ್ ಬಯಲಾಗಿತ್ತು. ಈ ವಿಚಾರ ಗಂಭೀರವಾಗಿ ತೆಗೆದುಕೊಂಡಿದ್ದ ಕಾರಾಗೃಹ ಇಲಾಖೆ ಜೈಲಿನಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡಲು ಅನಿತಾ ಹೆಜ್ಜೆಯನ್ನ ಇಟ್ಟಿದ್ರು. ಈ ರೂಲ್ಸ್ ವಿರುದ್ಧ ಖೈದಿಗಳಿಂದಲೇ ಬೆದರಿಕೆ ಆಡಿಯೋ ಬಂತ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ನೆನ್ನೆ ಜೈಲಿನಲ್ಲಿ ಬೀಡಿ, ಗುಟ್ಕಾ, ಸಿಗರೇಟ್ ಬಂದ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಕಲಬುರಗಿ ಜಿಲ್ಲಾ ಕಾರಾಗೃಹದಲ್ಲಿ ಖೈದಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. 1.5 ತಿಂಗಳ ಹಿಂದಷ್ಟೇ ಕಲಬುರಗಿ ಜೈಲಿಗೆ ಜೈಲು ಅಧೀಕ್ಷಕಿ ಅನಿತಾರವರ ವರ್ಗಾವಣೆ ಆಗಿತ್ತು. ಸೆಂಟ್ರಲ್ ಜೈಲ್ಗೆ ಅನಿತಾ ಎಂಟ್ರಿ ಆಗ್ತಾ ಇದ್ದಂತೆ ಸಾಕಷ್ಟು ಅಕ್ರಮಗಳನ್ನ ಬೆಳಕಿಗೆ ತಂದಿದ್ರು. ನೀವು ಗಮನಿಸ್ತಾ ಇದ್ದೀರಾ, ಖೈದಿಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ನೆನ್ನೆ ಜೈಲಿನಲ್ಲಿ ಬೀಡಿ, ಗುಟ್ಕಾ, ಸಿಗರೇಟ್ ಬಂದ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖೈದಿಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾಗಿ ಖೈದಿಗಳೇನಾದ್ರೂ ಈ ರೀತಿಯಾಗಿ ಸಂಚು ರೂಪಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಏನ್ ಆಗ್ತಾ ಇದೆ, ಏನಿದು ಕಾರ್ ಬ್ಲಾಸ್ಟ್ ಅಂತ?
ನಿಜಕ್ಕೂ ಕೂಡ ಇದು ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಏನು ಮೊದಲ ಬಾರಿಗೆ ಏನೊಂದು ಕಾರಾಗೃಹದ ಅಧೀಕ್ಷಕರಿಗೆ ಏನೊಂದು ಕೈದಿಗಳಿಗೆ ಇಂತಹ ದೊಡ್ಡ ಮಟ್ಟದಲ್ಲಿ ಏನೊಂದು ಜೀವ ಬೆದರಿಕೆ ಬಂದಿರೋದು ಸಾಕಷ್ಟು ಒಂದು ತಲ್ಲಣ ಉಂಟು ಮಾಡಿ ಅಂತ ಹೇಳ್ಬೋದು. ಕಳೆದ 1.5 ತಿಂಗಳ ಹಿಂದಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಏನೊಂದು ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಏನು ಕಲಬುರಗಿ ಸೆಂಟ್ರಲ್ ಜೈಲಿಗೆ ಅಧಿಕಾರ ವಹಿಸಿಕೊಂಡಂತ ಡಾಕ್ಟರ್ ಅನಿತಾ ಅವರು ಕಳೆದ 1.5 ತಿಂಗಳಿಂದ ತಾವು ಅಧಿಕಾರ ವಹಿಸಿಕೊಂಡ ನಂತರ ಕಲಬುರಗಿ ಜೈಲಲ್ಲಿ ಸಾಕಷ್ಟು ಏನೊಂದು ಅಕ್ರಮಗಳನ್ನ ತಡೆಗಟ್ಟಿದೆ ಅಂತ ಹೇಳೋದು. ಪ್ರಮುಖವಾಗಿ ಕೈದಿಗಳಿಗೆ ಏನೊಂದು ಗಾಂಜಾ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಈಗ ಪ್ರತಿಯೊಂದು ವಸ್ತುಗಳು ಕೂಡ ಏನೊಂದು ಆರಾಮವಾಗಿ ಒಂದು ಸಪ್ಲೈ ಆಗ್ತಿದ್ದವು. ಹೀಗಾಗಿ ಇಂತಹ ಒಂದು ಏನದು ನಿಷೇಧಿತ ವಸ್ತುಗಳನ್ನ ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರಾದ ಡಾಕ್ಟರ್ ಅನಿತಾ ಅವರು ಕಟ್ಟುನಿಟ್ಟಾಗಿ ಏನೊಂದು ನಿಷೇಧ ಮಾಡಿದರು. ಹೀಗಾಗಿ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕಳೆದ 2 ದಿನಗಳಿಂದಷ್ಟೇ ಕೈದಿಗಳು ಪ್ರತಿಭಟನೆ ನಡೆಸಿದರು. ಮುಸ್ತಫಾ ಎಂಬ ಕೈದಿ ಕೂಡ ಅಲ್ಲಿ ಏನೊಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನೊಂದು ಜೈಲಿನ ಮುಖ್ಯ ಅಧೀಕ್ಷಕಿ ವಿರುದ್ಧ ಹಣದ ಏನೊಂದು ಒಂದು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೂಡ ಮಾಡಿದರು. ಇದರ ಬೆನ್ನಲ್ಲೇ ಅವರ ಅಕೌಂಟ್ಗೆ ಏನೊಂದು ಅವರ ಫೋನ್ ಪೇಗೆ 10,000 ರೂಪಾಯಿ ನಗದು ಹಣ ಹಾಗೂ ಅವರ ಕಾರು ಚಾಲಕನಿಗೆ 2,000 ರೂಪಾಯಿ ನಗದು ಹಣವನ್ನು ವರ್ಗಾವಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಈ ಒಂದು ಆಡಿಯೋ ಮತ್ತು ಏನೊಂದು ಫೋನ್ ಪೇ ಸ್ಕ್ರೀನ್ ಶಾಟ್ ಇಟ್ಟುಕೊಂಡು ಸಿಎಂ ಆಗಿರ್ಬೋದು ಮತ್ತು ಮುಖ್ಯ ಕಾರ್ಯದರ್ಶಿ ಹಾಗೂ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಕೂಡ ಒಂದು ಏನೊಂದು ದೂರನ್ನ ಸಹ ಸಲ್ಲಿಸಿದ್ದರು. ಏನೊಂದು ಜೈಲಲ್ಲಿ ಹಣಕ್ಕಾಗಿ ಏನೊಂದು ಜೈಲ್ ಸೂಪ್ರೆಂಟ್ ಅವರು ಬೇಡಿಕೆ ಇಡ್ತಿದ್ರು. ಇದರ ಬೆನ್ನಲ್ಲೇ ಇದೀಗ ಫರೂಖಾಬಾದ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅವರಿಗೆ ಒಂದು ಆಡಿಯೋ ಸಂದೇಶ ಬರ್ತಿದೆ. ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕರ ಕಾರ್ ಬ್ಲಾಸ್ಟ್ ಮಾಡುವುದಾಗಿ ಏನೊಂದು ಆಡಿಯೋ ಸಂದೇಶ ಬರ್ತಿದೆ. ಈ ಒಂದು ಮಾಹಿತಿಯನ್ನ ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರ ಗಮನಕ್ಕೆ ಆ ಇನ್ಸ್ಪೆಕ್ಟರ್ ತರ್ತಾರೆ. ಹೀಗಾಗಿ ಜೈಲ್ ಸೂಪ್ರೆಂಟ್ ಕೂಡ ಈ ಬಗ್ಗೆ ಸಾಕಷ್ಟು ಏನೊಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಸಂಚರಿಸುವ ಸರ್ಕಾರಿ ಕಾರನ್ನು ಕೂಡ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡುವ ಬೆದರಿಕೆ ಬಂದಿದ್ದರಿಂದ ಆ ಕಾರನ್ನ ಕೇಂದ್ರ ಕಾರಾಗೃಹದ ಮುಂದೆ ಏನು ಸಿಸಿಟಿವಿ ಕ್ಯಾಮ್ರಾವೇ ಸಿಸಿಟಿವಿ ಕ್ಯಾಮ್ರಾದ ಮುಂದೆ ಕಾರನ್ನ ನಿಲ್ಲಿಸಬೇಕೆಂದು ಡ್ರೈವರ್ಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣವು ಗಂಭೀರವಾಗಿದ್ದು ಈ ಬಗ್ಗೆ ನಾನು ಏನು ಕೇಂದ್ರ ಕಚೇರಿ ಕೂಡ ಒಂದು ದೂರನ್ನ ಸಲ್ಲಿಸುತ್ತೇನೆ ಅಂತ ಈಗಾಗಲೇ ಡಾಕ್ಟರ್ ಅನಿತಾ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.